ಪೊಲೀಸರು ಅವನಿಗೆ ಅರೆಸ್ಟ್ ಮಾಡಿ ಅವನ ಕಾಲಲ್ಲಿ ಚಪ್ಪಲಿ ಇಲ್ಲದೆ ನಿಲ್ಲಿಸಿದ್ರೆ ಯಾರು ಬಂದಿದ್ರು ಅಂತ ಪ್ರಶ್ನೆ ಕೇಳಿ. ಎಷ್ಟು ಜನ ಸಿನಿಮಾ ನಟರು ಬಂದಿದ್ರಿ ನೀವು? ಅವತ್ತು ಬಂದಿದ್ದವನು ಜಗ್ಗೇಶ್ ಒಬ್ಬನೇ. ಆತ್ಮೀಯ ಬಂಧುಗಳೇ, ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರೆ ನೋಡಿ, ಅವತ್ತು ಸಿನಿಮಾ ನಟರದ್ದು ಯಾವತ್ತು ಯಾರು ಕೂಡ ಬಂದು ಕೈ ಹಿಡಿಲಿಲ್ಲ, ಜಗ್ಗೇಶ್ ಒಬ್ಬರೇ ಬಂದು ಕೈ ಹಿಡಿದಿದ್ದು. ಯಾಕೆ ಆ ವಿಚಾರ ಆದ್ರೂ ಏನು? ಈಗ ನೋಡಿ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಅಂತೂ ನೀವು ನೋಡ್ತಾ ಇದ್ದೀರಾ. ಅದಂತೂ ಅಲ್ಲ, ನಿಜವಾಗ್ಲೂ ಹಿಂದೆ ಎಲ್ಲ ಸಾಕಷ್ಟು ಬಾರಿ ದರ್ಶನ್ ಸರ್ ಜೈಲಿಗೆ ಹೋಗಿರೋ ಒಂದು ಪ್ರಕರಣ ಇದೆ. ಅವರ ಹೆಂಡತಿ ವಿಜಯಲಕ್ಷ್ಮಿ ಅವರು ಒಂದು ಕೇಸ್ ಮೇಲೂ ಕೂಡ ಎಲ್ಲ ಹೋಗಿದ್ರು. ಅದೆಲ್ಲ ಸ್ವಲ್ಪ ಮುಂದೆ ಬಿಡಿಸ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸ್ನೇಹಿತರೆ, ನಿಮ್ಮ ಸಬ್ಸ್ಕ್ರೈಬರ್ಸ್, ನಿಮ್ಮ ಬೆಂಬಲ ಸದಾ ಹೀಗೆ ಇರುತ್ತೆ ಅಂತ ಕೇಳ್ಕೊತೀನಿ. ನೋಡಿ, ಜಗ್ಗೇಶ್ ಅವ್ರಿಗೆ ಲಾಸ್ಟ್ ಟೈಮ್ ಕೂಡ ಒಂದು ದರ್ಶನ್ ಅಭಿಮಾನಿಗಳು ಹೊಡೆದಿದ್ರು ಅಂತ ಒಂದು ಸುದ್ದಿ ಕೇಳಿಬಂತು. ಆದರೆ ಜಗ್ಗೇಶ್ ಅವರು ಕೂಡ ಮಾತಾಡ್ತಾ ಇರೋ ಒಂದು ಪ್ರಕಾರ ಏನಂತಂದರೆ, ಹಿಂದೆ ಎಲ್ಲ ದರ್ಶನ್ ಸರ್ ಸಾಕಷ್ಟು ಬಾರಿ ಜೈಲಿಗೆ ಹೋಗಿದ್ದಾರೆ. ಜೈಲಿಗೆ ಹೋದಾಗ ಏನಾಯಿತು, ಆ ಟೈಮಲ್ಲಿ ಜೈಲಿಗೆ ಹೋದಾಗ ಅಂತಂದರೆ ಅವ್ರದ್ದು ಒಂದು ಪರ್ಸ್ನಲ್ ವಿಷಯ, ಅದು ಬಿಡಿ, ಪರ್ಸ್ನಲ್ ವಿಷಯವನ್ನು ನಿಮ್ಮ ಅಭಿಮಾನಿಗಳಿಗೆ ತಿಳಿಸ್ಕೊಡ್ಲೇಬೇಕು. ಯಾಕೆ ಅಂತಂದರೆ ಅವರ ಒಂದು ಮನೆತನದ ವಿಷಯನ ಮನೆಯಲ್ಲೇ ಕೂತ್ಕೊಂಡು ಬಗೆಹರಿಸಬೇಕು. ಅದು ಜೈಲಿಗೆಲ್ಲ ಹೋಗೋದು, ಮೀಡಿಯಾ ಮುಂದೆ ಬರ್ತಕ್ಕಂಥದ್ದು, ಅದೆಲ್ಲ ಒಂದು ಕೆಟ್ಟ ಸುದ್ದಿನೇ. ಎಷ್ಟೋ ಜನಕ್ಕೆ ಬೇಜಾರಾಗುತ್ತೆ, ಅಭಿಮಾನಿಗಳಿಗೂ ಕೂಡ ಈ ವಿಷಯ. ದಯವಿಟ್ಟು ಶಾಂತಿಯಿಂದ ಕೇಳಿ, ಅಭಿಮಾನಿಗಳು ಕೂಡ ಅಷ್ಟೇ. ಯಾಕೆಂದರೆ ನೋಡಿ, ಜಗ್ಗೇಶ್ ಅವರು ಕೂಡ ಲಾಸ್ಟ್ ಟೈಮು ಇವ್ರ ಮೇಲೆ ದಾಳಿ ಆದಾಗ ನನ್ನ ಮಾತನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿ ಅಂತೆಲ್ಲ ತುಂಬ ಕೇಳ್ಕೊಂಡ್ರು ಕೂಡ ಅಭಿಮಾನಿಗಳು ಬಿಡಲಿಲ್ಲ. ಏನೇನೋ ಸ್ವಲ್ಪ ಕತೆಗಳನ್ನ ಕಟ್ಟಿ ಏನೇನೋ ಹೊಡೆದಾಟ ನಡೆದಿದ್ದು ತುಂಬ ದೊಡ್ಡ ಮಟ್ಟಕ್ಕೆ ಹೋಯಿತು. ಮೀಡಿಯಾದವ್ರ ಮುಂದೆ ಮಾತ್ರ ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು. ಜಗ್ಗೇಶ್ ಅವರು ಒಂದು ಪರ್ಸ್ನಲ್ ವಿಷಯ, ಆಮೇಲೆ ಹೇಳೋಣ ನೆಕ್ಸ್ಟು. ಸದ್ಯಕ್ಕೆ ನೋಡಿ, ದರ್ಶನ್ ಅವರ ಒಂದು ವಿಷಯ ಹೇಳ್ಬಿಡ್ತೀನಿ. ಯಾಕೆ ಅಂತಂದರೆ, ದರ್ಶನ್ ಸರ್ ಹಿಂದೆ ಎಲ್ಲ ಸಿನಿಮಾ ಹೀರೋ ಆಗಿ ನಟನಾಗಿ ಬೆಳೆದು ಬಂದಾದಮೇಲೆ ನೆಕ್ಸ್ಟು ಏನಾಯಿತು ಮುಂದೆ ನೋಡಿ, ಸಿನಿಮಾ ಹೋಗ್ತಾ ಬೆಳೆದು ಬಂದಮೇಲೆ ಅವರವರ ಒಂದು ಮನೆತನದ ಪರ್ಸ್ನಲ್ ವಿಷಯ ಅಂತೂ ಇದ್ದೇ ಇರುತ್ತೆ. ನೋಡಿ, ನಮ್ಮ ಮನೆತನದಲ್ಲೂ ಕೂಡ ಒಂದು ಘಟನೆಗಳು, ಏನೇನೋ ಕೆಟ್ಟ ಘಟನೆಗಳು ನಡೀತವೆ. ಅದೇ ಥರ ಅವರ ಮನೆಯಲ್ಲೂ ಕೂಡ ಅವರ ಹೆಂಡತಿಗೆ ಕೂಡ ಒಂದು ಕೈ ಮಾಡಿದ್ದು ಹೊಡೆದಿದ್ದಾಗ್ಬೋದು. ಅವ್ರ ಹೆಂಡತಿ ಮತ್ತು ಅವರು ಕೂಡ ಹಿಂದೆ ಎಲ್ಲ ಅವ್ರ ಪರ ಅವ್ರ ವಿರೋಧ ಏನೋ ಅವ್ರಿಗೇನೋ ಡಿವೋರ್ಸ್ ಆಗುತ್ತೆ ಹಂಗೆ ಅಂತ ಅಂದ್ಬಿಟ್ಟು ಏನೋ ಒಂದು ಸಣ್ಣದು ಒಂದು ಚರ್ಚೆ ಆಗಿತ್ತು. ಅದೆಲ್ಲ ಆ ವಿಷಯದಲ್ಲೂ ಕೂಡ ಜೈಲಿಗೆ ಹೋಗಿದ್ರು. ಅದು ಬಿಟ್ಟರೆ ಏನೋ ಒಂದು ಬೇರೆ ಕೇಸ್ ಮೇಲೂ ಕೂಡ ಜೈಲಿಗೆ ಹೋದಾಗೆಲ್ಲ ಆಗ ಬಂದಿದ್ದು ಯಾರು ಸಹಾಯಕ್ಕೆ, ಜಗ್ಗೇಶ್ ಅವರು ಒಬ್ಬರೇ ಅಂತ ಕೂಡ ಹೇಳ್ಕೊತಾ ಇರೋದಷ್ಟೇ, ಬೇರೆ ಇನ್ನೇನಿಲ್ಲ. ಇಲ್ಲಿ ಈಗಿರ್ತಕ್ಕಂಥ ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಈ ಸಂಬಂಧ ಬರಲ್ಲ. ಹಿಂದೆ ಅವರು ದರ್ಶನ್ ಸರ್ ಮಾಡಿರ್ತಕ್ಕಂಥ ತಪ್ಪಿಗೆ ಪೊಲೀಸ್ನವರು ಚಪ್ಪಲಿ ಇಲ್ಲದೆ ಕೂಡ ನಿಲ್ಲಿಸಿದ್ರು. ಚಪ್ಪಲಿ ಇಲ್ಲದೆ ಕೂಡ ಈ ರೀತಿ ಒಂದು ಅವಮಾನವನ್ನು ಮಾಡ್ತಿದ್ದಾಗ ಬಿಡಿಸ್ಕೊಳ್ಳೋಕೆ ಬಂದಿದ್ದು ಯಾರು? ಜಗ್ಗೇಶ್ ಅವ್ರು ಒಬ್ಬನೇ. ಜಗ್ಗೇಶ್ ಬಂದಾಗೆಲ್ಲ ಇವರೆಲ್ಲ ಯಾರು ಹೋಗಿ ಎಲ್ಲಿದ್ದರು? ಸಿನಿಮಾ ಇಂಡಸ್ಟ್ರಿಲಿ, ಕನ್ನಡ ಸಿನಿಮಾ ಇಂಡಸ್ಟ್ರಿ ಅವರೆಲ್ಲ ಯಾರಾದರೂ ಒಬ್ಬರು ಹೀರೋ ಬಂದಿದ್ರಾ? ಸೈಡ್ ಆ್ಯಕ್ಟರ್ ಬಂದಿದ್ರಾ? ಇಲ್ಲ ಹೋಗಲಿ, ಯಾರಾದರೂ ನಿರ್ದೇಶಕರು ಬಂದಿದ್ರಾ? ನಿರ್ಮಾಪಕರು ಬಂದಿದ್ರಾ? ಯಾರೂ ಬರಲಿಲ್ಲ. ಅವಾಗ ಬಂದಿದ್ದು ಯಾರಾದರೂ ಅಂತಂದರೆ ಅದು ಜಗ್ಗೇಶ್ ಮಾತ್ರ. ಮತ್ತು ಅಭಿಮಾನಿಗಳು ಕೂಡ ಯಾರು ಬಂದಿಲ್ಲ. ದಯವಿಟ್ಟು ನೋಡಿ, ಅಭಿಮಾನಿಗಳು ಬೇಜಾರಾಗ್ಬೋದು, ಇಲ್ಲ ಅಂತಲ್ಲ. ಅಭಿಮಾನಿಗಳು ಕೂಡ ಎಷ್ಟೋ ನೀವು ಕೂಡ ಸಿನಿಮಾ ಇಂಡಸ್ಟ್ರಿನ ಬೆಳೆಸ್ತೀರಾ ಅಂತ ಹೇಳ್ಬೋದು, ಇಲ್ಲ ಅಂತಲ್ಲ. ಆದರೆ ಜಗ್ಗೇಶ್ ಅವ್ರು ಹೇಳೋ ಮಾತು ಏನಂತಂದರೆ, ಅವ್ರು ಜೈಲಿಗೆ ಹೋದಾಗ ನೀವೆಲ್ಲೋಗಿದ್ರಿ? ನೀವೆಲ್ಲೂ ಕೂಡ ನೀವು ಯಾರು ಬಂದಿರಲಿಲ್ಲ, ನೀವಿನ್ನೂ ಹುಟ್ಟೇ ಇರಲಿಲ್ಲ ಅಂತ ಕೂಡ, ನೀವಿನ್ನೂ ಕಣ್ಣು ಈಗ ಹಾಲು ಕುಡಿಯೋ ಮಕ್ಕಳು ಕಣ್ಣು ಈಗ ಬಿಡ್ತಾ ಇದ್ದೀರಾ ಅಂತ ಕೂಡ ಹಿಂದೆ ಎಲ್ಲ ವೀಡಿಯೋ ಎಲ್ಲ ತುಂಬ ಮಾಡಿದ್ರು ಅದನ್ನು. ಯಾಕೆ ಅಂತಂದರೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬರ ಗತ್ತು ಏನಂತಂದರೆ, ಇಂಡಸ್ಟ್ರಿಗೆ ಅದೆಲ್ಲರೂ ಕೂಡ ಗೊತ್ತೇ ಇರುತ್ತೆ. ಅದೇ ಗತ್ತು ರೀತಿ ಕೊನೆಯವರೆಗೂ ಉಳಿಸ್ಕೊಂಡು ಹೋಗ್ಬೇಕು. ಅದನ್ನು ಕೊನೆವರೆಗೂ ನಾವು ಉಳಿಸ್ಕೊಂಡು ಹೋಗಲಿಲ್ಲ ಅಂತಂದರೆ ಒಂದಲ್ಲ ಒಂದಿನ ಅದು ಪಾತಾಳ ಸೇರೋದಂತೂ ಗ್ಯಾರಂಟಿನೇ. ಯಾಕೆಂತಂದರೆ ನಮ್ಮ ಹೆಸ್ರಿಗಂತೂ ಧಕ್ಕೆ ಆಗಾಗ ಆಗ್ತಾನೆ ಇರುತ್ತೆ. ಅದೆಲ್ಲ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ಬಿಡಿಸಿ ಹೇಳಿದ್ದೆ. ನೋಡಿ, ಇಂಡಸ್ಟ್ರಿ ಈಗ ನೋಡಿ, ಕನ್ನಡ ಇಂಡಸ್ಟ್ರಿಯಲ್ಲಂತೂ ಎಲೆಕ್ಷನ್ ಟೈಮಲ್ಲಂತೂ ಸುಮಲತಾ ಮೇಡಮ್ ಅಂತೂ ತುಂಬ ದೊಡ್ಡ ಸದ್ದು ಮಾಡಿದರು. 2020 ಎಲೆಕ್ಷನಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ, ಮಂಡ್ಯ ಲೋಕಸಭಾ ಚುನಾವಣೆ ಏನಿತ್ತು ಅಲ್ಲಿ ದರ್ಶನ್ ಸರ್ ಪ್ರಚಾರ ಮಾಡಿದ್ದಕ್ಕೆ ಸುಮಲತಾ ಮೇಡಮ್ ಗೆದ್ದಿದ್ದು. ನೋಡಿ, ದರ್ಶನ್ ಸರ್ ಒಂದು ಪ್ರಚಾರ ಆ ಮಟ್ಟಕ್ಕಿತ್ತು, ದೊಡ್ಡ ಮಟ್ಟದಲ್ಲಿ. ಆಗ ದರ್ಶನ್ ಸರ್ ಪ್ರಚಾರದಲ್ಲಿ ತುಂಬ ದೊಡ್ಡ ಸಹಾಯ ಮಾಡಿದ್ರು ಸುಮಲತಾ ಮೇಡಮ್. ಈ ರೀತಿ ಸಹಾಯ ಮಾಡಿ ಈಗ ನೋಡಿ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಂತೂ ಜೈಲಿಗೆಲ್ಲ ಒಂದೇನೋ ಅವ್ರನ್ನ ನೋಡೋದಕ್ಕೆ ಆಗಲಿ ಇನ್ನೊಂದೇ ಆಗಲಿ ಬರ್ತಾ ಇಲ್ಲ ಅಂತ ಕೂಡ. ಯಾಕೆಂದರೆ ಎಷ್ಟೋ ಅಭಿಮಾನಿಗಳು ಕೇಳ್ತಾ ಇದ್ದೀರಾ, ಕಾಮೆಂಟ್ ಮಾಡ್ತಾ ಇದ್ದೀರಾ, ಸುಮಲತಾ ಮೇಡಮ್ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ? ಅವಾಗೆಲ್ಲ ನಮ್ಮ ದರ್ಶನ್ ಸರ್ ಕೂಡ ಹಿಂದೆ ಎಲ್ಲ ಸಪೋರ್ಟ್ ಮಾಡಿದ್ರು, ತುಂಬ ಸಪೋರ್ಟ್ ಮಾಡಿದ್ರು. ಈಗ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ? ಎಷ್ಟೋ ಜನ ನೀವು ಕೇಳ್ಬೋದು. ದರ್ಶನ್ ಸರ್ ವಿಷಯದಲ್ಲಂತೂ ಈಗ ಮೂಗು ತೋರಿಸೋದು ತುಂಬ ಒಳ್ಳೆಯದಲ್ಲ ಅಂತ ಕೂಡ ಎಷ್ಟೋ ಜನ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ, ಸುಮಲತಾ ಮೇಡಮ್ ಕೂಡ ಅದೇ ರೀತಿ ಹೇಳಿದರು, ಕಾನೂನು ಮುಂದೆ ಯಾವ ರೀತಿ ಎಲ್ಲರೂ ಕೂಡ ತಲೆ ಬಾಗಲೇಬೇಕು. ಯಾಕೆಂದರೆ ಇವು ಯಾರು ದೊಡ್ಡವರಲ್ಲ, ಕಾನೂನು ಮುಂದೆ ಏನು ತಪ್ಪಾಗಿದೆ ಶಿಕ್ಷೆ ಆಗುತ್ತೆ, ಇಲ್ಲ ಎಲ್ಲ ಕೋರ್ಟ್ ಹೇಳುತ್ತೆ ಅಂತ ಕೂಡ ಒಂದು ಮಾಹಿತಿ ಕೊಟ್ಟಿದ್ರು ಮೇಡಮ್, ಅಷ್ಟೇ, ಬೇರೆ ಏನೇನಿಲ್ಲ. ಆದರೆ ಎಷ್ಟೋ ಜನ ಅಭಿಮಾನಿಗಳಿಗೂ ಕೂಡ ಬೇಜಾರಾಗಿತ್ತು. ಯಾಕೆ ಬೇಜಾರಾಗಿತ್ತು? ಯಾಕೆ ಅಂತಂದರೆ, ಸುಮಲತಾ ಮೇಡಮ್ ಈ ರೀತಿ ನೋಡಿ, ಎಲೆಕ್ಷನ್ ಟೈಮಲ್ಲಿ ಒಳ್ಳೆ ಅವಕಾಶ ಪಡ್ಕೊಂಡು ದರ್ಶನ್ ಸರಿಂದ ಗೆದ್ದು ಬಂದರು. ಮತ್ತು ದರ್ಶನ್ ಸರ್ ಅಂತೂ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ
ಅವ್ರ ಫೋಟೋ ಕೂಡ ಡಿಲೀಟ್ ಮಾಡಿದರು, ಮತ್ತು ಅವ್ರ ಬಗ್ಗೆ ತುಂಬ ಏನೋ ಬೇರೆ ಒಂದು ಬ್ಯಾಡ್ ನೇಮ್ ಎಲ್ಲ ಹಾಕಿದ್ರು. ನನ್ನ ಪಾಲಿಗೆ ಇವರು ಇಲ್ಲ ಅಂತ ಕೂಡ ಏನೋ ಹಾಕ್ಕೊಂಡಿದ್ರು ಫೇಸ್ಬುಕ್ಕಲ್ಲೆಲ್ಲ. ಅದರಿಂದ ಸಂಬಂಧ ಇಲ್ಲಿಗೆ ಮುಗ್ದೋಯ್ತು ಅಂತ ಕೂಡ ಎಷ್ಟೋ ಜನ ಅಭಿಮಾನಿಗಳು ತಿಳ್ಕೊಂಡಿದ್ರು. ನೋಡಿ, ಅವರ ಒಂದು ಅಂಬರೀಷ್ ಸರ್ ಜೊತೆ ಇರ್ತಕ್ಕಂಥ ಒಂದು ಸಂಬಂಧ ಇದೆಯಲ್ಲ, ಸುಮಲತಾ ಮೇಡಮ್ ಆಗ್ಬೋದು, ಒಬ್ಬ ಅಭಿಷೇಕ್ ಅಂಬರೀಷ್ ಆಗ್ಬೋದು, ಇವ್ರ ಜೊತೆ ಇರ್ತಕ್ಕಂಥ ನಮ್ಮ ಸಂಬಂಧ ಇನ್ಮೇಲೆ ಬೇಕಾಗಿಲ್ಲ ಅಂತ ಕೂಡ ಏನೋ ಒಂದು ಟೈಟಲ್ ಹಾಕ್ಬಿಟ್ಟಿದ್ರು ಫೇಸ್ಬುಕ್ಕಲ್ಲಿ. ಅದು ಕೂಡ ಇನ್ನೂ ಒಂದು ಸದ್ದು ಮಾಡಿತ್ತು ಸುದ್ದಿ. ಆದ್ದರಿಂದ ನೋಡಿ, ಈಗ ಅವ್ರ ಒಂದು ಕಷ್ಟದ ಪರಿಸ್ಥಿತಿಯನ್ನು ಈಗ ಯಾರು ಕೇಳೋಕೆ ಬರ್ತಾ ಇಲ್ಲ. ಹಿಂದೆ ಎಲ್ಲ ಕೇಳಿದವರು ನಾವು ಒಬ್ಬನೇ, ಜಗ್ಗೇಶ್ ಅವರು. ಅದನ್ನು ಮಾತ್ರ ನಿಮ್ಗೆ ತಲೆಯಲ್ಲೇ ಇಲ್ಲ ಅವ್ರ ಕಷ್ಟ ಏನಿದೆ. ಯಾಕೆಂದರೆ ನಮ್ಮ ಕನ್ನಡದವರವರು ನೋಡಿ, ನಮ್ಮ ಕನ್ನಡದವರಾಗಿರೋದ್ರಿಂದ ನಮ್ಮ ಕನ್ನಡದ ಹುಡುಗಂಗೆ ನಾನು ಸಪೋರ್ಟ್ ಮಾಡಲೇಬೇಕು ಅಂತ ಜಗ್ಗೇಶ್ ಅವರು ಹೇಳ್ಕೊತಾ ಇರೋದು. ಆದರೆ ಸುಮಲತಾ ಮೇಡಮ್ ಕೂಡ ಈಗಲೂ ಕೂಡ ಜೈಲಿಗೆ ಹೋದ ಪರಿಸ್ಥಿತಿಯಲ್ಲಿ ಒಂದು ಸಲನೂ ಕೂಡ ಕರೆಕ್ಟಾಗಿ ನೋಡೋಕೆ ಬಂದಿಲ್ಲ. ಆದರೂ ಕೂಡ ಏನೋ ಒಂದು ದರ್ಶನ್ ಸರ್ಗೆ ಸಹಾಯ ಮಾಡುವ ಒಂದು ನೆಪನೂ ಕೂಡ ಇಲ್ಲ. ನೋಡಿ, ದರ್ಶನ್ ಪರಿಸ್ಥಿತಿ ಈಗ ಜೈಲಲ್ಲಿ ತುಂಬ ಹದಗೆಡ್ತಾ ಇದೆ. ದರ್ಶನ್ ಅವರ ಒಂದು ಏನೋ ಒಂದು ಫಂಗಸ್ ಬಂದುಬಿಟ್ಟಿದೆ, ಫಂಗಲ್ ಇನ್ಫೆಕ್ಷನ್ ಎಲ್ಲ ಬಂದು ಏನೋ ಒಂದು ಅವರು ತುಂಬ ಕಷ್ಟಕ್ಕೊಳಗಾಗಿದ್ದಾರೆ ಅಂದರೂ ಕೂಡ ಅವರು ಸುಮಲತಾ ಮೇಡಮ್ ಅಂತೂ ಯಾಕೆ ಸಹಾಯಕ್ಕೆ ಬರ್ತಾ ಇಲ್ಲ ಅಂತ ಕೂಡ ಎಷ್ಟೋ ಜನ ತುಂಬ ಕಾಮೆಂಟ್ ಮಾತ್ರ ಅಲ್ಲ, ಅಭಿಮಾನಿಗಳು ಸದ್ದು ಮಾಡ್ತಾ ಇದ್ದೀರಾ, ಇಲ್ಲ ಅಂತಲ್ಲ. ಆದರೆ ಅದನ್ನು ನೀವು ಇನ್ನೂ ದೊಡ್ಡ ಮಟ್ಟದಲ್ಲಿ ಎತ್ತಬೇಕು ಅಭಿಮಾನಿಗಳು. ಆದರೆ ದೊಡ್ಡ ಮಟ್ಟದಲ್ಲಿ ಯಾವ ಥರ ಅಂತಂದರೆ ತುಂಬ ಗಲಾಟೆ ಮಾಡ್ಕೊಂಡು ಎತ್ತೋದಲ್ಲ, ಎಲ್ಲೋ ಏನೋ ಒಂದು ದೊಡ್ಡ ಗಲಾಟೆ ಮಾಡ್ಕೊಬಿಡೋದು, ತಿರ್ಗಾ ಆಮೇಲೆ ಮತ್ತೆ ಏನೋ ಒಂದು ಸುದ್ದಿ ಹಬ್ಬಿಸೋದು. ಅದನ್ನೇ ನೋಡಿ, ಸುಮಲತಾ ಮೇಡಮ್ ಇಂದ ಈ ರೀತಿ ಬೆಳೆದ್ರು, ಈಗ ಅವರು ಸಪೋರ್ಟ್ಗೆ ಬರ್ತಾ ಇಲ್ಲ ಅಂತಕ್ಕಂಥದ್ದು ಅದು ನಿಮ್ಮ ಒಂದು ಕಲ್ಪನೆ ಆಗ್ಬಿಡುತ್ತೆ ಅಷ್ಟೇ, ಬೇರೆ ಏನೇನಿಲ್ಲ. ಈಗ ನಾನೇ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂತಂದರೆ ನಿಮ್ಮ ಒಂದು ಕಲ್ಪನೆಯೇ ನಾನೀಗ ವಿಡಿಯೋ ಮಾಡಿರ್ತಕ್ಕಂಥದ್ದು. ಈಗಾಗಲೇ ನೀವು ತಮ್ನೈಲ್ ಕೂಡ ನೋಡಿರ್ತೀರ. ಈ ತಮ್ನೈಲಲ್ಲಿ ಏನಿದೆ, ಈ ರೀತಿ ಬೆಳೆಯೋಕ್ಕೆ ಅವಕಾಶ ಕೊಟ್ಟಿದ್ದು ಮತ್ತು ಬಿಡಿಸ್ಕೊಳ್ಳೋಕ್ಕೆ ಜೈಲಿಂದ ಬಂದು ಸಹಾಯ ಮಾಡಿದ್ದು ನಾನೇ. ಆದರೆ ಈಗ ನನಗೆ ಈಗ ಸಪೋರ್ಟ್ ಇಲ್ಲ, ಸುಮಲತಾ ಮೇಡಮ್ ಕೂಡ ಸಪೋರ್ಟ್ ಇಲ್ಲ ದರ್ಶನ್ ಸರ್ಗೆ. ಇದೆಲ್ಲ ಒಂದು ದುಃಖದ ವಿಚಾರನೇ. ಅದು ಯಾರಿಗೆ? ದರ್ಶನ್ ಅಭಿಮಾನಿಗಳಿಗೆ ಮಾತ್ರ. ಈಗ ಅಂಬರೀಷ್ ಫ್ಯಾಮಿಲಿ ಅವ್ರಿಗೂ ಕೂಡ ಅಭಿಮಾನಿಗಳಿರ್ತಾರಲ್ಲ, ಅವ್ರಿಗೆಲ್ಲ ಒಂದು ದುಃಖದ ವಿಚಾರ ಅನ್ಸಲ್ಲ. ದರ್ಶನ್ ಅಭಿಮಾನಿಗಳು ಅಂತ ನಾವೇನು ಕರಿತೀವಿ ಅವ್ರಿಗೆ ದುಃಖದ ವಿಚಾರಗಳೇ, ಇಲ್ಲ ಅಂತೇನಿಲ್ಲ. ಆದರೆ ನಾವು ಅದನ್ನು ಸಹಿಸ್ಕೊಂಡು ಹೋಗಲೇಬೇಕಷ್ಟೇ, ಬೇರೆ ಇನ್ನೇನಿಲ್ಲ ಇಲ್ಲಿ ನೋಡಿ. ಯಾಕೆಂತಂದರೆ ಅದೇನಿದೆ ಕಾನೂನು ಏನಂತ ನಾವು ಕರಿತೀವಲ್ಲ, ಕಾನೂನು ಮುಂದೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು. ಅದು ಮೀಡಿಯಾದವರಾಗಲಿ ಯಾರೇ ಆಗಲಿ, ಕೋರ್ಟ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಈಗ ನೋಡಿ, ಉಮಾಪತಿ ಅವ್ರ ಕೇಸ್ ಎಲ್ಲ ಹಿಂದೆ ಏನಾಗಿತ್ತು, ಅವರು ಕೂಡ ಏನಾದರೂ ಪೊಲೀಸ್ ಮೊರೆ ಹೋಗಿದ್ರೆ, ಕೋರ್ಟ್ ಮೊರೆ ಹೋಗಿದ್ರೆ ಅಲ್ಲಿ ಏನಾಗ್ತಿತ್ತು ಅದು ಮುಂದೆ ಅದು ಈಗ ಹೇಳೋಕ್ಕಾಗಲ್ಲ. ಅದು ಯಾಕೆಂದರೆ ಒಂದು ಸಣ್ಣ ಒಂದು ವಿಷಯನ ಅದೆಲ್ಲ ಕೋರ್ಟ್ವರೆಗೂ ತೊಗೊಂಡು ಹೋಗೋದು ಒಳ್ಳೇದಲ್ಲ ಅಂತ ಕೂಡ ಅವರು ತಿಳ್ಕೊಂಡ್ರು. ಹಿಂದೆ ಎಲ್ಲ ನೋಡಿ, ಫಿಲ್ಮ್ ಚೇಂಬರ್ ಅಂತಕ್ಕಂಥದ್ದೆಲ್ಲ ಇದೆ. ಫಿಲ್ಮ್ ಚೇಂಬರಲ್ಲೇ ಸಣ್ಣ ಪುಟ್ಟ ವಿಷಯಗಳನ್ನೆಲ್ಲ ಕೂತು ಬಗೆಹರಿಸ್ಕೊಬೇಕು ನಾವು. ಯಾಕೆಂತಂದರೆ ಸಣ್ಣ ಪುಟ್ಟ ವಿಷಯಗಳನ್ನ ನಾವು ದೊಡ್ಡ ಮಟ್ಟಕ್ಕೆ ತೊಗೊಂಡೋದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲೋ ಹೋಗ್ಬಿಡುತ್ತೆ. ನೋಡಿ, ನಮ್ಮ ಟಾಪ್ ಹೀರೋಸ್ ಎಲ್ಲ ತುಂಬ ಸ್ಲೋ ಆಗಿಬಿಡ್ತಾರೆ. ಆಗ ಅವ್ರ ಒಂದು ಲೆವೆಲ್ಲು ನಾವು ಕ್ರೇಜ್ ಅಂತ ನಾವೇನು ಕರಿತೀವಿ, ಕ್ರೇಜ್ ಆಗ್ಬೋದು, ಲೆವೆಲ್ ಆಗ್ಬೋದು, ಒಂದು ಅವ್ರ ಬ್ರ್ಯಾಂಡ್ ಅಂತ ನಾವೇನು ಕರಿತೀವಿ, ಆ ಬ್ರ್ಯಾಂಡ್ ಇರ್ತಕ್ಕಂಥ ನೇಮು ಅದು ಕೂಡ ತುಂಬ ಕಡಿಮೆ ಅಂತ ಅನ್ಕೋತೀನಿ. ಅಂದರೆ ಇಳಿದೋಗ್ಬಿಡುತ್ತೆ, ಅದು ನಮ್ಮ ಇಂಡಸ್ಟ್ರಿಲೇ ಬಿಡ್ದೋಗ್ಬಿಡುತ್ತೆ. ಯಾಕೆಂದರೆ ಅದೆಲ್ಲ ಆಗ್ತಕ್ಕಂಥದ್ದೆಲ್ಲ ನಮ್ಮ ಈ ಅಭಿಮಾನಿಗಳು ಬೆಳೆಸ್ತಾರೆ, ಕೊನೆಗೆ ತಿರ್ಗಾ ಅಭಿಮಾನಿಗಳಿಗೆ ತೊಳೆದು ಬಿಡ್ತಾರೆ. ಆ ರೀತಿ ಕರ್ಕೊಂಡು ಹೋಗ್ತೀವಿ ನಾವು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಾಗುತ್ತೆ ಅಂದರೆ ಮೀಡಿಯಾಯಿಂದನೂ ಕೂಡ ಎಷ್ಟೋ ಸುಳ್ಳು ಸುದ್ದಿಗಳು ಹಬ್ಬಿಸ್ಕೊಂಡು ಇದೇ ರೀತಿ ಮಾಡ್ತಾರೆ. ಬಟ್ ಆದರೆ ಅದೆಲ್ಲ ಒಂದು ಬೇರೆ ವಿಷಯನೇ. ಆದರೆ ಈ ಜಗ್ಗೇಶ್ ಅವರು ಒಂದು ವಿಷಯ ಏನಂತ ಹೇಳ್ತಾರೆ ಅಂತಂದರೆ, ದಯವಿಟ್ಟು ನೋಡಿ, ಸಹಾಯ ಮಾಡಿದವ್ರು ಯಾರೇ ಆಗಲಿ ಮರೆಯೋದಕ್ಕೆ ಹೋಗಬೇಡಿ. ಯಾರೇ ಸಹಾಯ ಮಾಡಲಿ, ನಾನೊಬ್ಬ ದೊಡ್ಡ ನಟ ಆಗಲಿ, ದೊಡ್ಡ ನಿರ್ದೇಶಕ, ಇವರು ಸಹಾಯ ಮಾಡಿದ್ರು ಅಂತ ಇವ್ರಿಗೇನು ದುಡ್ಡು ಬೀಸಾಕಿಲ್ವ, ನಾನು ದುಡ್ಡು ಕೊಟ್ಟಿದ್ದೀನಿ, ನನಗೆ ಅಲ್ಲೇನಾಗಬೇಕು, ಇದೆಲ್ಲ ಏನೇನೋ ವಿಚಾರಗಳು ಹೋಗ್ತಾ ಇರುತ್ತೆ. ನೀವು ಅಂದ್ಕೊಂಡಿರ್ತೀರಾ ಏನೋ ನಮ್ಗೆ ಈ ಥರ ಸಹಾಯ ಮಾಡಿದ್ರು ದುಡ್ಡು ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ. ದುಡ್ಡಿನಿಂದ ಎಲ್ಲರೂ ಕೂಡ ಅಳಿಯೋದಕ್ಕೆ ಹೋಗ್ಬಿಡಿ. ಎಷ್ಟೋ ಜನ ಹಂಗೆ ಅಂದ್ಕೊಂಡಿರ್ತಾರೆ, ನಮ್ಮನ್ನು ಏನು ಈ ಥರ ದುಡ್ಡಿನಿಂದ ಅಳಿತಾ ಇದ್ದಾರೆ, ಏನು ಇವ್ರಿಗೆ ಈ ಥರನ ಲಿಂಕು ಆ ಥರನ ಲಿಂಕು ಏನೇನೋ ಅಂದ್ಕೊಂಡಿರ್ತೀರ. ಅದು ಇಂಡಸ್ಟ್ರಿ ಅಂತ ಬಂದರೆ ಆ ಥರ ಅಲ್ಲ. ಸಿನಿಮಾ ಇಂಡಸ್ಟ್ರಿನೇ ಬೇರೆ, ನಮ್ಮ ಒಂದು ಪ್ರೆಸ್ಟೀಜ್ ಜೀವನನೇ ಬೇರೆ, ಆ ರೀತಿ ಇರುತ್ತೆ. ಮತ್ತು ನಾವು ಹೆಸರು ಮಾಡ್ತಕ್ಕಂಥ ಒಂದು ಜೀವನನೇ ಬೇರೆ, ಅದು ಆ ಥರ ಹೋಗುತ್ತೆ. ಜೀವನ ಅಂತಕ್ಕಂಥದ್ದನ್ನು ನಾವು ಯಾವ ರೀತಿ ನೋಡಬೇಕಂತಂದರೆ, ನಮ್ಗೆ ಯಾರೋ ಒಬ್ಬರು ಸಹಾಯ ಮಾಡಿದ್ದಾರೆ, ಯಾವುದಾದ್ರೂ ಕ್ಷೇತ್ರ ಆಗ್ಬೋದು, ಏನಾದರೂ ಒಂದು ಹೆಸರಾಗ್ಬೋದು, ಸಹಾಯ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ನಾವು ಅವ್ರಿಗೆ ಋಣಿಯಾಗಿರ್ಬೇಕಷ್ಟೇ. ಈಗ ನೋಡಿ, ಮುನಿರತ್ನ ಅವ್ರಿಗೆ ಒಂದು ವಿಷಯದಲ್ಲೂ ಕೂಡ ಹಿಂದೆ ಎಲ್ಲ ದರ್ಶನ್ ಅಭಿಮಾನಿಗಳು ಮೊಟ್ಟೆ ಹೊಡೆದಿದ್ರು ಯಾರೋ ಗೊತ್ತಿಲ್ಲ. ಆದರೆ ದರ್ಶನ್ ಅಭಿಮಾನಿಗಳು ಅಂತೂ ಕೂಡ ಒಂದು ಚರ್ಚೆ ಆಗಿತ್ತು ಮಾಧ್ಯಮದಲ್ಲಿ. ಮುನಿರತ್ನ ಅವರು ಒಂದು ರೋಡಲ್ಲಿ ಏನೋ ಪಬ್ಲಿಷ್ ಮಾಡ್ತಾ ಇರಬೇಕಾದ್ರೆ ಅವರ ಒಂದು ಪಕ್ಷದ ಬಗ್ಗೆ, ಆವಾಗ ಮುನಿರತ್ನ ಅವ್ರ ಮೇಲೆ ಒಂದು ಕರೆಕ್ಟಾಗಿ ಮೊಟ್ಟೆ ಏಟು ಬಿದ್ದಿತ್ತು. ಆದರೆ ಯಾರು ಮೊಟ್ಟೆ ಹೊಡಿತಾ ಇರೋದು ಅಂತ ಕೂಡ ಕಂಡುಹಿಡಿಯೋದಕ್ಕಾಗಲಿಲ್ಲ. ನೋಡಿ, ಸುತ್ತ ಪೊಲೀಸ್ ಸೆಕ್ಯೂರಿಟಿ ಇದ್ದರೂ ಕೂಡ ತುಂಬ ಚರ್ಚೆ ಆಗಿತ್ತದು. ಆದರೂ ನೋಡಿ, ಇದೆಲ್ಲ ತುಂಬ ದೊಡ್ಡ ವಿಷಯ ಅಂತಲ್ಲ, ಸಣ್ಣ ವಿಷಯನೇ. ಆದರೂ ಕೂಡ ಸಣ್ಣ ವಿಷಯ ಆದರೂ ಕೂಡ ನೀವು ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಆಗೋಗುತ್ತೆ ಅದಕ್ಕೆ. ಯಾಕೆಂದರೆ ಅವರೊಬ್ಬ
ನಮ್ಮ MLA MP ಅಂತ ಏನು ಕರಿತೀವಿ, ಲೋಕಸಭೆ ವಿಧಾನಸಭೆ ಅಂತ ಏನು ಕರಿತೀವಿ, ಆ ಥರ ರಾಜ್ಯಸಭಾ ಸದಸ್ಯ ಈ ಥರ ಎಲ್ಲ ಆಗಿರೋದ್ರಿಂದ ನೀವು ಕೂಡ ಅದಕ್ಕೆ ಅಂಜಲೇಬೇಕು. ಅವರು ಕೂಡ ಒಂದು ಸಣ್ಣ ಕಂಪ್ಲೇಂಟ್ ಕೊಟ್ಟ ಅಂದರೆ ಅವ್ರ ಮೇಲೆ ಅವರು ಕೂಡ ನಿಮ್ಮ ಮೇಲೆ ಏನು ಬೇಕಾದ್ರೂ ಆಕ್ಷನ್ ತೊಗೋಬೋದು. ಆ ಮಟ್ಟಕ್ಕೆ ಹೊರಟೋಗ್ತೀರಾ. ಯಾಕೆಂದರೆ ಅಭಿಮಾನಿಗಳು ಯಾರೇ ಆಗಲಿ ಈ ವಿಚಾರ ಹೇಳ್ತಕ್ಕಂಥದ್ದೆಲ್ಲ ಇಷ್ಟೇ ನೋಡಿ. ಲಾಸ್ಟ್ ಟೈಮ್ ಮುನಿರತ್ನ ಅವ್ರ ಮೇಲೆ ಮೊಟ್ಟೆ ಹೊಡೆದಿರ್ತಕ್ಕಂಥ ವಿಚಾರ ಎಲ್ಲ, ನಿಮ್ಮ ಉಮಾಪತಿ ವಿಚಾರ, ಇಂದ್ರಜಿತ್ ಲಂಕೇಶ್ ಅವ್ರ ವಿಚಾರ, ಇದೆಲ್ಲ ತುಂಬ ಹೇಳ್ತಾ ಹೋದರೆ ತುಂಬ ಕೊನೆವರೆಗೂ ಇದೇ ರೀತಿ ಹೇಳ್ತಾ ಇರಬೇಕಾಗತ್ತೆ. ದಯವಿಟ್ಟು ದರ್ಶನ್ ಅಭಿಮಾನಿಗಳಂತಲ್ಲ, ಅಭಿಮಾನಿಗಳು ಯಾರೇ ಆದರೂ ಈ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಜೀವನ ಅಂತಕ್ಕಂಥದ್ದನ್ನು ಎಷ್ಟು ಸರಳವಾಗಿ ತಗೊಳ್ಳಿ ಅಂತಂದರೆ, ಲೈಫ್ ಹಾಳು ಮಾಡ್ಕೋತೀವಿ. ಜೀವನದಲ್ಲಿ ಎಷ್ಟೆಷ್ಟೋ ಬರುತ್ತೆ, ಜೀವನದಲ್ಲಿ ಎಷ್ಟೆಷ್ಟೋ ಹೋಗುತ್ತೆ. ಅದನ್ನೆಲ್ಲ ನಮ್ಮ ಲೈಫ್ನ ನಾವೇ ಹಾಳು ಮಾಡ್ಕೊಳ್ತಕ್ಕಂಥದ್ದು ಅದು ಒಬ್ಬ ಮನುಷ್ಯನ ಲಕ್ಷಣವೇ ಇಲ್ಲ. ಯಾರೇ ಆಗಲಿ ದಯವಿಟ್ಟು ಜೀವನನ ಹಾಳು ಮಾಡ್ಕೋಬೇಡಿ. ಜೀವನದಲ್ಲಿ ಬೆಳೀರಿ, ಬೆಳೆಸಿ ಎಲ್ಲರೂ ಕೂಡ ಅಂತ ಹೇಳೋದಕ್ಕೆ ವಿಡಿಯೋ ಮಾಡಿರ್ತಕ್ಕಂಥ ಉದ್ದೇಶ. ಥ್ಯಾಂಕ್ ಯು.